ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಟ್ವಿಟರಲ್ಲಿ ಒಂದು ವಿಡಿಯೋ ನೋಡಿದೆ ಇವತ್ತು, ಶಿವಣ್ಣ ಅವ್ರದ್ದು. ನಿಜವಾಗ್ಲೂ ಬೇಜಾರು ಅನ್ನೋದಕ್ಕಿಂತ ನನಗೆ ಒಂದು ರೀತಿಯಲ್ಲಿ ಶೇಮ್ ಅನ್ನೋ ರೀತಿಯಲ್ಲಿ ಆಯಿತು. ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ನೋಡ್ಕೊಂಡು ಬನ್ನಿ. Pradeep sir, even I have seen all his films. I can say I'm one of your fan also because I like Dhanush sir Roma Pudikanaka. Whenever I see you, I feel like seeing Dhanush in you. I don't know. And you're a fantastic actor and you're a good director also. ನೋಡಿದ್ರೆ ಅನ್ಕೊತೀನಿ, ಏನು ಅನ್ನಿಸ್ತು ನಿಮಗೆ? ಹಾನೆಸ್ಟ್ ಆಗಿ ಹೇಳಿ, ಏನು ಅನ್ನಿಸ್ತು ನಿಮಗೆ? ನನಗೆ ಶಿವಣ್ಣವ್ರ ಮೇಲಾದ್ರೂ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಮೇಲಾದ್ರೂ ಆಗಿರ್ಬೋದು, ಪುನೀತ್ ಸರ್ ಅದ್ರ ಮೇಲೆ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮೇಲಾದ್ರೂ ಆಗಿರ್ಬೋದು, ಅವ್ರ ಇಡೀ ಫ್ಯಾಮಿಲಿ ಮೇಲಾದ್ರೂ ಆಗಿರ್ಬೋದು, ಮುಖ್ಯವಾಗಿ ರಾಜ್ಕುಮಾರ್ ಅವ್ರ ಮೇಲಂತೂ ಒಂದು ಅಪಾರವಾದಂಥ ಒಂದು ಗೌರವ ಇದೆ. ಓಕೆ, ನಮಗೆ ಚಿಕ್ಕಂದಿರ್ಬೇಕಾದ್ರೆ ರಾಜ್ಕುಮಾರ್ ಅವ್ರ ಬಗ್ಗೆ ಅಷ್ಟು ಇರಲಿಲ್ಲ. ಓಕೆ, ಬಟ್ ಇವಾಗ ಅವರ ಒಂದು ನಟನೆ ಆದ್ರೂ ಆಗಿರ್ಬೋದು, ಅವರ ಒಂದು ಹಾಡುಗಳಾದ್ರೂ ಆಗಿರ್ಬೋದು, ಸಂಗೀತ ಒಂದು ಜ್ಞಾನ ಅದೆಲ್ಲ ನೋಡಿದಾದ್ಮೇಲೆ ಒಂದು ನಿಜವಾದ ಒಂದು ಪ್ರೌಡ್ ಫೀಲ್ ಅಂತೂ ಇದೆ. ಓಕೆ, ಅವ್ರ ಕನ್ನಡ ಕಾಳಜಿ ಆದ್ರಾಗಿರ್ಬೋದು. ಬಟ್ ಈ ವಿಡಿಯೋ ನೋಡಿದ್ದಾದ್ಮೇಲೆ ನನಗೆ ಅನಿಸಿರೋಂಥದ್ದು ಏನಂತಂದರೆ, ಏನಾಗಿದೆ ಶಿವಣ್ಣ ಅವ್ರಿಗೆ ಅಂತ ಅನಿಸುತ್ತೆ ನನಗೆ. ಇದು ಒಂದಾದರೆ ಪ್ರಾಬ್ಲಮ್ ಇರಲಿಲ್ಲ. ಇದಕ್ಕಿಂತ ಹಿಂದೆ ನಾನು ಮಾತಾಡಿದ್ದೆ ಲಾಸ್ಟ್ ಇಯರ್ ಇದೇ ಒಂದು ಟೈಮಲ್ಲಿ, ಆಲ್ಮೋಸ್ಟ್ ಬಿಗ್ ಬಾಸ್ ಸಮಯ ಆಸ್ಪಾಸ್ನಲ್ಲೇ ಮಾತಾಡಿದ್ವಿ. ಕಮಲ್ ಹಾಸನ್ ಅವರು ತಮಿಳಿಂದ ಕನ್ನಡ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಾಗ ಶಿವಣ್ಣವ್ರು ಅಲ್ಲೇ ಕೂತ್ಕೊಂಡು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದಾಗ ಆವಾಗಲೂ ಮಾತಾಡಿದ್ವಿ. ಅಗೇನ್ ಇವಾಗ ಹಂಗೇನೆ. ಯಾಕೆ ಶಿವಣ್ಣ ಅಷ್ಟೊಂದು ಬಾಗುವಂಥದ್ದು ಏನು ಅವಶ್ಯಕತೆ ಇದೆ ನಿಮಗೆ? ಕೆಲವು ಟೈಮಲ್ಲಿ ಗತ್ತನ್ನು ಮೇಂಟೈನ್ ಮಾಡಿ. ನೀವು ಹೋಗಿದ್ದೀರಾ ಅಂತಂದರೆ ತಮಿಳ್ನಾಡಿಗೋ ಅಥವಾ ಬೇರೆ ಕಡೆಗೋ, ನೀವು ಈ ಇಡೀ ಒಂದು ರಾಜ್ಯ ಅಥವಾ ಒಂದು ಕನ್ನಡ ಜನತೆನ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ಮಾಡಿ. ಬಿಟ್ಟಾಕಿ, ನಮ್ಮದು ಬಿಟ್ಟಾಕಿ. ಅಟ್ಲೀಸ್ಟ್ ನಿಮ್ಮ ಒಂದು ಗೌರವ, ಇಷ್ಟು ವರ್ಷ ನೀವು ಇಂಡಸ್ಟ್ರಿಲಿ ಇದ್ದೀರಾ, ಕನ್ನಡ ಜನತೆ ಅಥವಾ ಕರ್ನಾಟಕದ ನಿಮ್ಗೆ ಅಷ್ಟೊಂದು ಗೌರವ ಕೊಡ್ತಾರೆ, ಅದನ್ನಾದರೂ ಕಾಪಾಡ್ಕೊಳ್ಳಿ. ಅದನ್ನು ಕೆಳಗಡೆಗೆ ಬರೋದಕ್ಕೆ ಬಿಡಬೇಡಿ ಅನ್ನೋದು ನನ್ನ ಕೋರಿಕೆ. ಆ ಕಮಲ್ ಹಾಸನ್ ಅವರ ಒಂದು ಲಾಸ್ಟ್ ಏನು ಇಶ್ಯೂ ಆಯ್ತಲ್ಲ, ಸೊ ಅದರಲ್ಲಿ ನೀವೊಂದು ಮಾತು ಹೇಳಿಲ್ವಲ್ಲ, ಆ ಟೈಮಲ್ಲಿ ಹೇಳಿಲ್ಲ. ಓಕೆ, ಅದಾದಮೇಲೂ ಕೂಡ ಮೀಡಿಯಾ ಪ್ರಶ್ನೆ ಮಾಡಿದಾಗ, ಜನಗಳ ಪ್ರಶ್ನೆ ಮಾಡಿದಾಗ ನೀವು ಅಗೇನ್ ಅವ್ರ ವಿರುದ್ಧನೇ ಮಾತಾಡಿದ್ರಿ. ಅದು ಬೇಜಾರಾಗುತ್ತೆ. ನಾವು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀವಿ ಅಂತಂದರೆ ನೀವು ಒಂದು ಅಟ್ಲೀಸ್ಟ್ ಸ್ವಲ್ಪನಾದರೂ ಅದು ಬಿಟ್ಟಾಕಿ. ಆ ವಿಷಯದ ಬಗ್ಗೆ ಮಾತಾಡಬೇಡ, ಅದ್ರ ಆಲ್ರೆಡಿ ಮುಗಿದೋಗಿದೆ. ಯಾರೋ ಪ್ರದೀಪ್ ಆ್ಯಕ್ಟರ್ ಇದ್ದಾರಲ್ಲ, ಅವರು ರೀಸೆಂಟಾಗಿ ಯಾವುದೋ ಒಂದು ಕೆಲವೊಂದು ಸಿನಿಮಾ ಮಾಡಿದಾರಲ್ಲ, ಸೊ ಅವ್ರಿಗೆ ಹೋಗಿ ಸರ್ ಅನ್ನೋವಂಥದ್ದು ಅದು ಬೇಕಾ ಶಿವಣ್ಣ? ಅಟ್ಲೀಸ್ಟ್ ಆ ಮನುಷ್ಯಾಗೆ ನೀವು ಹಂಗೆ ಅಂದ್ರಲ್ವಾ? ಓಕೆ, ಅಟ್ಲೀಸ್ಟ್ ಅವ್ನು ಎದ್ದಾದ್ರೂ ಒಂದು ನಮಸ್ಕಾರ, ಥ್ಯಾಂಕ್ ಯು ಸರ್ ಅಂತ ಎದ್ದು ನಿಂತಾದ್ರೂ ಒಂದು ಗೌರವ ಕೊಡುವಂಥದ್ದು. ನನ್ನ ಪ್ರಕಾರ ನಿಮಗಿಂತ ಒಂದು 30-35 ವರ್ಷ ಚಿಕ್ಕವನವನು. ಓಕೆ, 30-35 ವರ್ಷ. ಅವ್ರಿಗೆ ಸರ್ ಅಂತೀರ, ಹೋಗಿ ನೀವು ಫ್ಯಾನು ಅಂತೀರಾ. ಅವ್ರು ಆ ಮನುಷ್ಯ ಅವನ ಬಗ್ಗೆ ಕೆಟ್ಟದಾಗೇನು ಮಾತಾಡ್ತಾ ಇಲ್ಲ ನಾನು, ಬಟ್ ಆ ಮನುಷ್ಯ ನಿಮ್ದು ಒಂದಾದ್ರೆ ಸಿನಿಮಾ ನೋಡಿದೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಅನ್ಸಲ್ಲ. ಆ ಮನುಷ್ಯ ನಿಮ್ದು ಒಂದು ಸಿನಿಮಾ ನೋಡಿದೆ ಅಂತ ನನಗೆ ಅನ್ಸೋದಿಲ್ಲ. ಅವ್ರದ್ದೇ ಆದಂಥ ಒಂದು ಇದರಲ್ಲಿ ಬ್ಯುಸಿ ಇದ್ದಾರೆ. ನೀವು ನಿಮ್ಮದೇ ಆದಂಥ ಒಂದು ಗೌರವನ ಕಾಪಾಡ್ಕೊಳ್ಳಿ, ಒಂದು ಗತ್ತನ್ನ ಮೇಂಟೈನ್ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬಿಕಾಸ್ ನೀವು ನಮ್ಮ ಹೀರೋ, ಲೆಜೆಂಡು ಕನ್ನಡ ಚಿತ್ರರಂಗದಿಂದ. ನೀವು ಹೋಗಿ ಯಾವನಿಗೂ ಹೋಗ್ಬಿಟ್ಟು ಸರ್ ಅಂದ್ಕೊಂಡು ತಲೆ ಬಾಕೊಂಡು ಇದೆಲ್ಲ ನೋಡ್ಲಿಕ್ಕೆ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಇಷ್ಟೇ ಕೇಳ್ಕೊಳ್ಳೋವಂಥದ್ದು. ಬೇರೆ ನೋಡಿರಾ, ಯಶ್ ಅವರಿದ್ದಾರೆ, ಸುದೀಪ್ ಅವರಿದ್ದಾರೆ, ಎಲ್ಲೇ ಹೋದರೂ ಕೂಡ ಸ್ಟಾರ್ಟ್ ಮಾಡೋವಂಥದ್ದು ಕನ್ನಡದಲ್ಲಿ. ನೀವು ತಮಿಳು ಮಾತಾಡ್ತೀರಾ, ಮಾತಾಡಿ, ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಚೂರು ಕನ್ನಡ ಮಾಡಿದ್ರೆ ನಮ್ಗೆ ಎಷ್ಟು ಗೌರವ ಆಗುತ್ತೆ. ಬೇರೆ ಭಾಷೆಯಿಂದ ಬಂದು ನಮ್ಮಲ್ಲಿ ಯಾವನಾದ್ರೂ ಮಾತಾಡ್ತಾನ? ಯಾವನೂ ಮಾತಾಡಲ್ಲ. ನಮ್ಮಲ್ಲಿರೋವಂಥ ಟೈರ್ 2 ಹೀರೋಗಳಿಗೆ ಯಾರಾದರೂ ಬಂದು ಸರ್ ಅಂತಾರೆ. ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮೇನ್ ಹೀರೋಗಳಿಗೆ ಮಾಡಲ್ಲ. ಯಾವನಾದ್ರೂ ಬಂದು ಮಾಡ್ತಾನ? ಯಾವನೂ ಮಾಡಲ್ಲ. ಇನ್ ಕೇಸ್ ಅವರೇ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಏನಾದರೂ ಮಾಡಿದ್ದಿದ್ರೆ, ಅವ್ರ ಸಿನಿಮಾ ಪ್ರಮೋಷನ್ ಏನಾದರೂ ಬಂದರೆ ಅಲ್ಲಿ ಮಾತಾಡ್ತಾರೆ. ಬಿಟ್ಟರೆ ಇನ್ಯಾರ ಬಗ್ಗೆನೂ ಮಾತಾಡಿಲ್ಲ. ಸುದೀಪ್ ಅವ್ರ ಬಗ್ಗೆ ಮಾತಾಡಿದ್ದು ಕೇಳಿದ್ದೀವಿ, ಯಶ್ ಅವ್ರ ಬಗ್ಗೆ ಮಾತಾಡಿದ್ದು ಕೇಳಿದ್ವಿ. ಬಿಟ್ಟರೆ ಇನ್ನು ಉಳಿದಂಥ ಯಾವ ಹೀರೋ ಬಗ್ಗೆನೂ ಅವ್ರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನನಗೆ. ನೀವು ಹೋಗಿ ಯಾರೋ ಚೈಲ್ಡ್ಗಳಿಗೆಲ್ಲ ಹೋಗ್ಬಿಟ್ಟು ಸರ್ ಅಂತಿರಲ್ಲ. ನೀವು ಎಲ್ಲರಿಗೂ ಹಂಗೆ ಹೇಳ್ತೀರ. ಅದರಲ್ಲೂ ಮುಖ್ಯವಾಗಿ ತಮಿಳು ಹೀರೋಗಳಿಗಂತೂ ನೀವು ಜಾಸ್ತಿ ಬಾಗ್ತೀರ. ವಿಜಯ್ ಗದ್ರ ಆಗಿರ್ಬೋದು, ಅಜಿತ್, ಕಮಲ್ ಹಾಸನ್, ರಜನಿಕಾಂತ್. ಕಮಲ್ ಹಾಸನ್, ರಜನಿಕಾಂತ್ ಒಂದು ಲೆವೆಲ್ ಓಕೆ ನಿಮಗಿಂತ ಸ್ವಲ್ಪ ಅವರು ಹಿರಿಯರು, ಒಪ್ಕೊಳ್ಳೋಣ. ಹೋಗಿ ಅವ್ನು ಹೋಗ್ಬಿಟ್ಟು ಸರ್ ಅಂದ್ಕೊಂಡು ಅಟ್ಲೀಸ್ಟ್ ಅವ್ನು ಎದ್ನ ಹೇಳಿ. ಅದಕ್ಕಿಂತ ಹಿಂದೆ ನೀವು ರವಿ ಅವ್ರಿಗೆ ಐ ಲೈಕ್ ರವಿ ಅಂತೀರ. ಅಟ್ಲೀಸ್ಟ್ ಅವ್ರು ಸ್ವಲ್ಪ ಮುಂದೆ ಆದರೂ ಬರ್ತಾರೆ. ಆ ಮನುಷ್ಯ ಕೂತ್ಕೊಂಡು ಅಲ್ಲೇ ಸುಮ್ಮನೆ ಕಿಸ್ಕೊಂಡು ಕುಂತಾನಲ್ಲ, ಮುಂದೆ ಬರಲಿಲ್ಲ. ಅಂಥವ್ರಿಗೆ ಹೋಗ್ಬಿಟ್ಟು ನೀವು ಅಷ್ಟೊಂದು ಬಾಗೋದು, ನೀವು ಒಂದು ರೀತಿಯಲ್ಲಿ ಲೀಡ್ ಮಾಡಬೇಕು ಕನ್ನಡ ಚಿತ್ರರಂಗನ. ಅದನ್ನೆಲ್ಲ ಬಿಟ್ಟು ಈ ಥರ ಮಾಡೋವಂಥದ್ದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಸೊ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ವಿಟರಲ್ಲಿ ಅದರಲ್ಲೂ ಮುಖ್ಯವಾಗಿ ಡಿಸ್ಕಷನ್ ನಡೀತಾ ಇದೆ. ಇದು ನಾನು ಲಾಸ್ಟ್ ಸುಮಾರು ಇದರಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಒನ್ ಟೈಮ್ ಆದರೂ ಓಕೆ, ಬಟ್ ಎಲ್ಲ ಟೈಮಲ್ಲೂ ಕೂಡ ಬಾಗುವಂಥದ್ದು ಸರಿಯಲ್ಲ. ಕೆಲವು ಟೈಮಲ್ಲಿ ನಾವು
ಗತ್ತನ್ನ ಮೇಂಟೈನ್ ಮಾಡಬೇಕು. ಎಲ್ಲದಕ್ಕೂ ಕೂಡ ಹೋಗುವಂಥದ್ದು, ಎಲ್ಲರೂ ಕರೆದ್ರು ಅಂತ. ಅದು ಹೆಂಗಾಗಿದೆ ಅಂತಂದರೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಕರೆಯೋಣ ಅನ್ನೋ ರೀತಿಯಲ್ಲಿ ಆಗೋಗಿದೆ ಇವಾಗ ನಿಮಗೆ. ಹಾಗೆ ಆಗಿರುವಂಥದ್ದು ಇವಾಗ ಯಾವುದೇ ಫಂಕ್ಷನಲ್ಲಿ ಕನ್ನಡದಲ್ಲಿ ಬೇರೆ ಭಾಷೆಯಿಂದ ಶಿವರಾಜ್ ಕುಮಾರ್ ಫ್ರೀ ಇರ್ತಾರೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಹಂಗೆ ಆಗಬಾರ್ದು. ಒಂದು ಗತ್ತನ್ನು ಇಟ್ಕೊಬೇಕು. ಸೊ ಆವಾಗಲೇ ವ್ಯಾಲ್ಯೂ ಇರೋವಂಥದ್ದು. ಓಕೆ, ತುಂಬ ಬೇಜಾರಾಯಿತು. ಆ್ಯಂಡ್ ಸುಮಾರು ಜನ ಹೇಳ್ತಿದ್ದಾರೆ ಸೊ ಇವಾಗ ಪುನೀತ್ ರಾಜ್ಕುಮಾರ್ ಹೋದ್ಮೇಲೆ ಎಲ್ಲರೂ ಕೂಡ ಹಿಂಗೆ ಮಾತಾಡ್ತಿದ್ದಾರೆ ಅಂತ. ಪುನೀತ್ ರಾಜ್ಕುಮಾರ್ ಅವ್ರು ಈ ಥರ ಯಾವತ್ತೂ ಮಾಡಿಲ್ಲ. ಓಕೆ, ಅವ್ರು ಆ್ಯಕ್ಚುಲಿ ನೋಡೋಕೆ ಹೋದರೆ ಬೇರೆ ಕಡೆಗೆ ಹೋಗ್ತಾನೆ ಇರಲ್ಲ ಅಷ್ಟಾಗಿ ಅವರು. ಕನ್ನಡ ಜನತೆ, ಕನ್ನಡಿಗರಿಗೆ ಏನಾದರೂ ಇಷ್ಟ ಇಲ್ಲ ಅಂತಂದ್ರೆ ಮಾಡೋಕ್ಕೆ ಅವರು ಮುಂದೆ ಹೋಗ್ತಾನೆ ಇರಲಿಲ್ಲ. ಅವರಿಗೆ ಪ್ರಾಬ್ಲಮ್ ಆದಾಗ, ಹಾಸ್ಪಿಟಲೈಸ್ ಆದಾಗ ಇಡೀ ಕರ್ನಾಟಕದ ಜನತೆ ಕನ್ನಡಾಭಿಮಾನಿಗಳು ಸೊ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಂಥವ್ರು. ಸೊ ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ಕಮೆಂಟ್ ಮಾಡಿ. ಬಾಯ್.